ಈ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ಬಂದ್ರಲ್ಲ, ಎಂಟ್ರಿ ಆಗುತ್ತಲ್ಲ, ಆದ್ರೂ 100 ರೂಪಾಯಿನ ಇವತ್ತು ಫ್ಯಾಕ್ಟ್ರಿ ಕಡೆಯಿಂದ 50, ಸರ್ಕಾರದಿಂದ 50 ರೂಪಾಯಿ ಮೊನ್ನೆ ಘೋಷಣೆ ಮಾಡಿದ್ರು ಮೊನ್ನೆ ಮುಖ್ಯಮಂತ್ರಿ. ಯಾರು ಇಲ್ಲಿವರೆಗೆ ಈ ತರ ನಮ್ಮ ಮುಖ್ಯಮಂತ್ರಿಗಳ ತರ ಏನ್ ಸಮಸ್ಯೆ ಬಂದ್ರು ಸ್ಪಂದಿಸ್ತಿರ್ತಕ್ಕಂಥವ್ರು ಯಾರು ಮಾಡಿದ್ದಾರೆ ನೋಡ್ರಿ. ಕೇಂದ್ರ ಸರ್ಕಾರದ ಯಾವ ಜವಾಬ್ದಾರಿಯೂ ನಡ್ಕತಾ ಇಲ್ಲ. ನೀವು ನಾನು ಹೇಳೋದು ಬಿಟ್ಬಿಡಿ, ಸಾಯಂಕಾಲ ನೀವು ಸಿಸ್ಟಮ್ ಜೊತೆ ಕೂತ್ಕೊಂಡಾಗ ಒಂದು 10 ನಿಮಿಷ ಯೋಚನೆ ಮಾಡಿ, ಡೀಟೇಲ್ ತಗೊಂಡು ಕಾದ್ ನೋಡಿ ಅಂತ ಹೇಳಿದಾರೆ. ಸೊ ಏನ್ ತೀರ್ಮಾನ ಮಾಡ್ತಾರೋ ಅದೆಲ್ಲವೂ ನಮ್ ಕೈಲಿಲ್ಲ. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಟೈಮು ತೀರ್ಮಾನ ಎಲ್ಲ ಅವ್ರ ಕೈ. ಸರ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರ ಇಲ್ವಾ ಸರ್? ಪಕ್ಷ ಏನ್ ತೀರ್ಮಾನ ಮಾಡುತ್ತೆ? ಸಿದ್ದರಾಮಯ್ಯನವರು ಪಕ್ಷ ಹೇಳ್ದಂಗೆ, ಡಿ ಕೆ ಅವರು ಪಕ್ಷ ಹೇಳ್ದಂಗೆ, ನಾನು ಪಕ್ಷ ಹೇಳ್ದಂಗೆ. ಒಂದ್ ನಿಮಿಷ ಕೇಳ್ರಿ. ಸಿದ್ದರಾಮಯ್ಯನವರು ಏನ್ ಹೇಳಿದ್ರು? ಪಕ್ಷ ತೀರ್ಮಾನ. ಡಿ ಕೆ ಅವ್ರು ಏನ್ ಹೇಳಿದ್ರು? ಪಕ್ಷ ತೀರ್ಮಾನ. ಚಲುವರಾಯಸ್ವಾಮಿ ಅವ್ರಿಗಿಂತ ದೊಡ್ಡವರ? ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ರಲ್ಲ ಸರ್. ಕಾಂಗ್ರೆಸ್ ಸಿದ್ದರಾಮಯ್ಯ ಮಂಡಿಸ್ತೀನಿ ಅಂತ ಹೇಳಲ್ಲ ಇದೀನಿ ಅಂತ ಹೇಳ್ತಾರೆ ನೋಡ್ರಿ. ಏನು ಇಲ್ಲ, ಬಣನೂ ಇಲ್ಲ, ಏನು ಸಿಎಂ ಕಿತ್ತೂರಲ್ಲಿ ರೈತರು ಮಾಡ್ತಾರೆ ಅಂತ ಅಶೋಕ್ ಅವರು. ಆಯ್ತು, ಈಗ ಪರಿಹಾರ ಅನೌನ್ಸ್ ಮಾಡಿಲ್ವಾ? ಮೆಕ್ಕೆಜೋಳ ಖರೀದಿಯಲ್ಲಿ ಕೇಂದ್ರ ಸರ್ಕಾರ ಅನುಮತಿ ಕೊಡ್ಬೇಕಾಯ್ತು, ಕೊಟ್ಟಿಲ್ವಲ್ಲ. ನಾವು ಮರ್ತಿರೋದು. ನಾವು ಅವ್ರು ಕೊಡದೇ ಇದ್ರು KMF ನಲ್ಲಿ ಸರ್ಕಾರದಿಂದ ಕೊಟ್ಟು 1 ಲಕ್ಷ ಖರೀದಿ ಮಾಡ್ಲಿಕ್ಕೆ ನೆನ್ನೆ 4G ಕೊಟ್ಟಿದ್ದೀವಿ. ಜೊತೆಗೆ ಡಿಸ್ಲರಿಗೆ 8.5 ಲಕ್ಷ ಖರೀದಿ ಮಾಡ್ಲಿಕ್ಕೆ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ MSP ಇಂದ ಮಾಡೋದಕ್ಕೆ ಅನುಮತಿ ಕೊಡ್ಬೇಕಾಯ್ತಲ್ಲ, ಕೊಟ್ಟಿಲ್ವಲ್ಲ. ಈಗ ಕೇಂದ್ರ ಸರ್ಕಾರ ಮಾಡೋ ಜವಾಬ್ದಾರಿನೂ ಮಾಡದೇ ಇದ್ದಾಗ ನೀವು ಬರೆಯಲ್ಲ, ಜನವು ಕೇಂದ್ರ ಸರ್ಕಾರ ತೋರ್ಸಲ್ಲ. ಕೇಂದ್ರ ಸರ್ಕಾರದಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಂತ್ರಿಗಳು ಹೇಳಲ್ಲ, MP ಹೇಳಲ್ಲ. ಏನ್ ಮಾಡ್ಬೇಕು? ನಿಮ್ಗೆ ಗೊತ್ತಾ, 73ರಲ್ಲಿ ಬರಗಾಲದಲ್ಲಿ ದುಡ್ಡು ಕೊಡ್ಲಿಲ್ಲ, ಸುಪ್ರೀಂ ಕೋರ್ಟ್ ಇಂದ ತಗೊಂಡಿದ್ದು. ನೀವು ಜಾಡಿಸ್ಬೋದಾಯ್ತಲ್ಲ, ಒಂದ್ ದಿವಸ ಬರ್ದು ಬಿಟ್ಟದಲ್ಲ. ಇದು ಯಾವ್ದೋ ಈ ಪಕ್ಷದ ವಿಚಾರ ಬರೀತಿರಲ್ಲ, ರೈತರಿಗೆ ಅನ್ಯಾಯ ಆದದ್ದು ಬರೀರಿ. ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೈಕಮಾಂಡ್, ರಾಷ್ಟ್ರೀಯ ಹೈಕಮಾಂಡ್ ಖರ್ಗೆ ಅವರು ಅವರೇ ಮಾತಾಡ್ತಾರೆ. ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕ್ ಗಾಂಧಿ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಇದ್ರೆ, ರಾಜ್ಯ ಮಟ್ಟದಲ್ಲೂ ಸಹ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೈಕಮಾಂಡ್. ಸೊ ಇದನ್ನ ಎಲ್ಲಾ ವಿಚಾರನು ಪಕ್ಷದ ಸರ್ಕಾರದಲ್ಲಿ ಏನೇ ಇದ್ರು ಗೊಂದಲ ಇಲ್ಲದೆ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಅನಾವಶ್ಯಕವಾಗಿ ವಿರೋಧ ಪಕ್ಷದವರಿಗೆ ಯಾವುದು ವಿಚಾರ ಇಲ್ಲದೆ ಇರೋದ್ರಿಂದ ರೈಸ್ ಮಾಡ್ತಾರೆ. ಮಾಧ್ಯಮದವರು ಏನಾದ್ರು ವಿರೋಧ ಪಕ್ಷ ಹೇಳಿದಾಗ ಅದನ್ನ ಬರಿಬೇಕಾಗುತ್ತೆ, ಕೇಳಬೇಕಾಗುತ್ತೆ, ಕೇಳ್ತಾ ಇದ್ದೀರ. ನಾನು ಮನೇಲಿ ಹೇಳಿದೆ, ಅದೆಲ್ಲ ಹುಸಿ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಸುಮ್ಮನಿದ್ರೆ ನಮ್ಮ ಪಕ್ಷ ಎಲ್ಲವೂ ಸೂಕ್ತವಾಗಿದೆ ತೀರ್ಮಾನ ಆಗುತ್ತೆ. ಅಥವಾ 15 ದಿವಸ ನೀವು ಬರೀಬಹುದು, ಅವರು ಟಿವಿಲಿ ಹಾಕ್ಬೋದು, ಅಶೋಕ್ ಅವರು ಕೂಗಾಡ್ಬೋದು, ಮಾತಾಡ್ಬೋದು. 15 ದಿವಸ ಆದ್ಮೇಲೆ ನಾವು ಸೆಟ್ರೇಟ್ ಆದ್ಮೇಲೆ ಮತ್ತೆ ತಿರುಗಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಡೈಲಿ ಎಡತಾಗ್ತಾ ಇದ್ದೀರಿ. ನಾನು ಅಗ್ರಿಕಲ್ಚರ್ MSP ನಲ್ಲಿ ಮೆಕ್ಕೆಜೋಳ MLAಗಳು ಹೋದ್ರೆ ಅವ್ರ ಮಂತ್ರಿ. ಈಗ ರೀಶಫಲ್ ಅಂದ ತಕ್ಷಣನೇ ನಾನು ಮಂತ್ರಿ, ಯುವಕರಿಗೆ ಆದ್ಯತೆ ಕೊಡ್ಬೇಕು ಅಂತ ಹೆಸರಲ್ಲಿ ಹೇಳ್ಕೋಬಹುದು. ಅವರು ಮಂತ್ರಿ ಆಗ್ಬೇಕು ಅಂತ ಇರ್ತಾರಲ್ಲ, ಹೋಗಿರ್ತಾರಲ್ಲ, ಏನ್ ಮಾಡಕ್ಕೆ ಸಿಎಂ ಬದಲಾವಣೆ ಆಗೋದಿಲ್ಲ ಅದೆಲ್ಲ ಅವ್ರು ಮಾಡ್ತಾರೆ. ನಮ್ಗೆ ಈಗ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿ ವೇಟ್ ಅಂಡ್ ಸಿ ಅಂತ ಹೇಳಿದಾರೆ, ಅದಕ್ಕೆ ಹೇಳ್ತೀರಿ ಸರ್? ರಾಹುಲ್ ಗಾಂಧಿಯವರು